ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 61 ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಜಸ್ಥಾನದ ಜೋಧ್ಪುರ್ನಲ್ಲಿರುವ ಉಮೀದ್ ಭವನ್ ಸುಂದರವಾದ ಒಂದು ಅರಮನೆ. ಈ ಅರಮನೆಯನ್ನು ಉಮಿತ್ ಸಿಂಗ್ ರವರು 1928ರಲ್ಲಿ ಕಟ್ಟಲು ಪ್ರಾರಂಭ ಮಾಡಿದರು. ಕಾರಣ ಏನೆಂದರೆ ಅಲ್ಲಿ ಬರಗಾಲದಿಂದ ಜನರು ತತ್ತರಿಸುತ್ತಿದ್ದರು. ಅವರ ಜೀವನ ಸಾಗಿಸಲು ಅನುಕೂಲವಾಗಲು ಒಂದು ಅರಮನೆಯನ್ನು ಕಟ್ಟಲು ನಿರ್ಧಾರ ಮಾಡಿ ಜೋಧ್ಪುರ್ ಸುತ್ತಮುತ್ತಲ ಸಿಗುವ ಕೆಂಪು ಕಲ್ಲಿನಿಂದ ಈ ಅರಮನೆಯನ್ನು ಕಟ್ಟಲು ಪ್ರಾರಂಭ ಮಾಡಿದರು. ಹಾಗೂ 1943ರಲ್ಲಿ ಇದು ಮುಕ್ತಾಯವಾಯಿತು. ಇದು ಸುಮಾರು 347 ಕೊಠಡಿಗಳುಳ್ಳ ಸುಂದರವಾದ ಒಂದು ಅರಮನೆ. ಈ ಅರಮನೆ ಈಗ ಒಂದು ಭಾಗ ಅರಮನೆಗೆ ಸೇರಿದ ಕಲಾವಸ್ತುಗಳು ಹಾಗೂ ರಾಜಮನೆತನದ ಉಡುಪುಗಳು ಹಾಗೂ ಅವರು ಉಪಯೋಗಿಸುತ್ತಿದ್ದ ಆಭರಣಗಳು ಹಾಗೂ ಯುದ್ಧದಲ್ಲಿ ಉಪಯೋಗಿಸಿದ್ದ ವಸ್ತುಗಳು ಇವುಗಳೆಲ್ಲವೂ ಸೇರಿ ಒಂದು ಮ್ಯೂಸಿಯಂ ಮಾಡಿರುತ್ತಾರೆ. ಇನ್ನೊಂದು ಭಾಗದಲ್ಲಿ ರಾಜಮನೆತನದವರು ವಾಸಿಸುತ್ತಿದ್ದಾರೆ. ಇನ್ನೊಂದು ಭಾಗದಲ್ಲಿ ತಾಜ್ ಹೋಟೆಲ್ ಗ್ರೂಪ್ಸ್ ರವರಿಗೆ ನೀಡಿರುತ್ತಾರೆ. ಅವರು ಆ ಒಂದು ಭಾಗವನ್ನು ಸುಂದರವಾಗಿ ನಿರ್ಮಾಣ ಮಾಡಿ ಶ್ರೀಮಂತರು ಹಾಗೂ ವಿಶೇಷವಾದ ಕಾರ್ಯಕ್ರಮಗಳು, ಸೆಲೆಬ್ರಿಟೀಸ್ಗಳು ಆ ಮದುವೆ ಮುಂಜಿ ಕಾರ್ಯಕ್ರಮಗಳನ್ನು ಅಲ್ಲಿ ನಡೆಸುತ್ತಾರೆ. ಹಾಗೂ ಈ ಮ್ಯೂಸಿಯಂನಲ್ಲಿ ನಾವು ಏನಿದೆ ನೋಡೋಣ ಬನ್ನಿ. ಹಾಗೂ ನನ್ನ ಈ ಚಾನಲ್ಗೆ ಈ ಕೆಳಗೆ ಕಾಣುವ ಬಟನನ್ನು ಒತ್ತಿ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ಮ್ಯೂಸಿಯಮನ್ನು ನೋಡೋಣ. ನಮಸ್ಕಾರ. ಬನ್ನಿ ಉಮೀದ್ ಭವನ್ಗೆ ಹೋಗೋಣ. ಬೆಟ್ಟದ ಮೇಲೆ ಇರುವ ಈ ಸುಂದರವಾದ ಅರಮನೆ. ದೂರದಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಉಮೀದ್ ಭವನ್ ನೋಡಲು ನಾವು ಟಿಕೆಟನ್ನು ತಗೋಬೇಕಾಗುತ್ತದೆ. ಪ್ರತಿಯೊಬ್ಬರಿಗೆ 50 ರೂಪಾಯಿ. ಹಾಗೂ ನಾವು ಗೈಡನ್ನು ತೆಗೆದುಕೊಂಡರೆ ಅವರಿಗೆ 200 ರೂಪಾಯಿ ಟಿಕೆಟ್ ತಗೋಬೇಕು. ಹಾಗೂ ಈಗ ಒಳಗೆ ಹೋಗೋಣ ಬನ್ನಿ. ನೋಡಿ, ಉಮೀದ್ ಭವನ ಈ ಹೋಟೆಲಿನ ಒಂದು ಸೆಂಟ್ರಲ್ ಹಾಲ್ ಎಷ್ಟು ಸುಂದರವಾಗಿದೆ ನೋಡಿ. ಒಳಗಿರುವ ಹೋಟೆಲಿನ ಒಂದು ದೃಶ್ಯ ಹಾಗೂ ಉಮೀದ್ ಭವನ್ನ ಒಂದು ಮಿನಿಚರ್ ಸಂಪೂರ್ಣವಾದ ಉಮೀದ್ ಭವನ್ ಕಾಣುತ್ತೆ. ಇವರೇ ಉಮೇಶ್ ಸಿಂಗ್, ಮಹಾರಾಣಿ ಅವರೊಂದಿಗಿರುವ ಈ ಸುಂದರವಾದ ಅವರ ಚಿತ್ರ ಹಾಗೂ ರಾಜಮನೆತನದ ಈ ಚಿತ್ರಗಳು. ಉಮೇಶ್ ಸಿಂಗ್ ಅವರು ಮಹಾರಾಣಿಯೊಂದಿಗೆ ಇರುವ ಈ ಚಿತ್ರ. ಅರಮನೆಯ ಒಂದು ನಕ್ಷೆ. ಅರಮನೆಯನ್ನು ಕಟ್ಟುವಾಗ ತೆಗೆದ ಚಿತ್ರಗಳು ಇವು. ಉಮೀದ್ ಭವನ್ ಮ್ಯೂಸಿಯಂನ ಒಳಗೆ ಕಾಣುವ ಸುಂದರವಾದ ಈ ದೃಶ್ಯ. ಅವರು ಉಪಯೋಗಿಸಿದ ಆಭರಣಗಳು
ಮಹಾರಾಣಿಯ ಸುಂದರವಾದ ಚಿತ್ರ. नवरात्र सब जनता के साथ मूल अंदर आ जाता। एक जगह भागीरथी फाउंडेशन पार्टी के लिए प्रोजेक्ट काम करता है। ಮಹಾರಾಜರು ಪೋಲೋ ಆಟವನ್ನು ಆಡುತ್ತಿದ್ದಾರೆ. ಅದರಲ್ಲಿ ಗೆದ್ದ ಬಹುಮಾನದ ಚಿತ್ರವಿದೆ. और राजमाता कृष्णा कुमारी स्कूल की स्थापना की। जो हमारे देश में डिफेंस में सही हो जाता है, क्योंकि बच्चों को फ्री एजुकेशन फ्री वोट देते हैं। ಅವರು ಉಪಯೋಗಿಸುತ್ತಿದ್ದ ಆಯುಧಗಳು ಅವರು ಗೆದ್ದಿದ ಪ್ರಶಸ್ತಿಗಳು. ಮಹಾರಾಣಿಯ ಒಂದು ಡ್ರೆಸ್ಸಿಂಗ್ ಟೇಬಲ್, ಬೆಳ್ಳಿಯಲ್ಲೇ ತಯಾರಿಸಿರುವ ಇದು ಸುಂದರವಾದ ಈ ಟೇಬಲ್ ಹಾಗೂ ಅವರು ಉಪಯೋಗಿಸುತ್ತಿದ್ದ ವಸ್ತುಗಳ ಸಂಗ್ರಹ. ಈಗ ಇರುವ ಗಿಜ್ ಸಿಂಗ್ ಹಾಗೂ ಅವರ ಪತ್ನಿಯವರ ಈ ಒಂದು ಫೋಟೋ. ರಾಮಾಯಣದ ವಿವಿಧ ಚಿತ್ರಗಳು. ಓಹೋ, अच्छा, ठीक है ना. ರಾಮಾಯಣದ ಸುಂದರವಾದ ಪೇಂಟಿಂಗ್ಗಳು. ये मीटिंग इधर करते हैं. ಜೋಧ್ಪುರ್ ಮಹಾರಾಜರವರಿಗೆ ಬ್ರಿಟಿಷರಿಂದ ಹಾಗೂ ಇತರರಿಂದ ಬಂದಿರುವ ಗಿಫ್ಟ್ ಉಡುಗೊರೆಗಳ ಒಂದು ಸಂಗ್ರಹ. ವಿವಿಧ ರೀತಿಯ ಗಡಿಯಾರಗಳು. ಅದ್ಭುತವಾದ ಸಂಗ್ರಹ. ಗಡಿಯಾರಗಳ ಅದ್ಭುತವಾದ ಸಂಗ್ರಹ ನೋಡಲು ತುಂಬ ಚೆನ್ನಾಗಿ ಇರುತ್ತದೆ. ಹಾಗೂ ಜೋಧ್ಪುರ್ನಲ್ಲಿರುವ ಮೆಹರ್ಗಢ್ ಕೋಟೆ. ಆ ಕೋಟೆಯು ತುಂಬ ಸುಂದರವಾಗಿದೆ. ಅಲ್ಲಿರುವ ಶೀಶ್ ಮಹಲ್, ಫೂಲ್ ಮಹಲ್ ಹಾಗೂ ರಾಣಿಯರ
ಕೊಠಡಿಗಳು ಸುಂದರವಾಗಿ ಇದೆ. ಹಾಗೂ ಜೋಧ್ಪುರ್ ನಗರದ ಸುತ್ತಲೂ ಇರುವ ಹಾಗೂ ಮಧ್ಯದಲ್ಲಿರುವ ಘಂಟಾಘರ್ ಅಂದರೆ ಕ್ಲಾಕ್ ಟವರ್ ಅದನ್ನು ನೋಡಲು ತುಂಬ ಸುಂದರವಾಗಿ ಕಾಣುತ್ತದೆ. ಹಾಗೂ ಕೋಟೆಯ ಪಕ್ಕದಲ್ಲೇ ಇರುವ ಜಸ್ವಂತಾಡ, ಇದು ಅಮೃತಶಿಲೆಯಲ್ಲೇ ಕಟ್ಟಿರುವ ಒಂದು ಸುಂದರವಾದ ಒಂದು ಸಮಾಧಿ. ಜಸ್ವಂತ್ ಸಿಂಗ್ ಅವರ ಸಮಾಧಿಗಾಗಿ ಇದು ಕಟ್ಟಿರುವ ಒಂದು ಸುಂದರವಾದ ಅಮೃತಶಿಲೆಯ ಅರಮನೆ. ಇದನ್ನು ಜೋಧ್ಪುರ್ನ ತಾಜ್ ಮಹಲ್ ಎಂದೇ ಕರೆಯುತ್ತಾರೆ. ಜಸ್ವಂತ್ ಸಿಂಗ್ರ ನೆನಪಿನಾಗಿ ಈ ಕಟ್ಟಡವನ್ನು, ಈ ಅರಮನೆಯನ್ನು ಅಮೃತಶಿಲೆಯಲ್ಲಿ ಕಟ್ಟಿರುತ್ತಾರೆ. ಈಗ ಇರುವ ಮಹಾರಾಜ ಗಜ್ ಸಿಂಗ್ ಇವರು ಪ್ರಸ್ತುತ ಅವರ ರಾಣಿಯೊಂದಿಗೆ ಇರುವ ಈ ಚಿತ್ರ ಹಾಗೂ ಘಂಟಾಘರ್ ಹಾಗೂ ಮೆಹರ್ಗಂಜ್ ಫೋರ್ಟ್ ಹಾಗೂ ಜಸ್ವಂತಾಡ ಹೀಗೆ ಇರುವ ವಿಶೇಷವಾದ ಎಲ್ಲ ಸುಂದರವಾದ ಕಟ್ಟಡಗಳನ್ನು ನೋಡಿದ್ದೀರಿ ಅಲ್ಲವೇ? ಒಮ್ಮೆ ನೀವು ಜೋಧ್ಪುರ್ ಹೋದಾಗ ಖಂಡಿತವಾಗಿ ಇಂತಹ ಸುಂದರವಾದ ಅರಮನೆಯನ್ನು ನೋಡಲು ಮರೆಯದಿರಿ. ಹಾಗೂ ನನ್ನ ಈ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಈ ಕೆಳಗೆ ಕಾಣುವ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮಸ್ಕಾರ.